ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡು ನೀವೇ ಮೊದಲು ನೋಡ್ಬೋದು. ತಡ ಮಾಡಿದೆ ಬುಧವಾರದ ನಂದಗೋಕುಲ ಸಂಚಿಕೆ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ. ಇಲ್ಲಿ ವಲ್ಲಭ ಬೈಕು ಕಳೆದೋಗ್ಬಿಟ್ಟು ಅವ್ನು ಊರು ಸುತ್ತ ಎಲ್ಲ ಹುಡ್ಕೊಂಬಂದ್ಬಿಟ್ಟು ಅಳ್ತಾ ಇದ್ದಾನೆ. ಇಲ್ಲಿ ಮೀನಾ ಮತ್ತು ಕಾಡುಪಪ್ಪ ಹತ್ರ ನಿಂತ್ಕೊಂಡು, ಅಯ್ಯೋ ನಾನು ಎಲ್ಲ ಕಡೆ ಹುಡ್ಕೊಂಬಂದೆ ಕರಿಬೇಕು, ಅದಕ್ಕೆ ಎಲ್ಲೂ ಇಲ್ಲ ಬೈಕು, ಯಾರು ಎತ್ಕೊಂಡೋದ್ರು ಅಂತ ಗೊತ್ತಿಲ್ಲ, ನಾನು ನೈಟ್ ಇಲ್ಲೇ ಪಾರ್ಕ್ ಮಾಡಿದ್ದೆ ಅಂತ ಅಳ್ತಾ ಇದ್ದಾನೆ. ಅದನ್ನು ನೋಡಿದಂಥ ಪ್ರಿಯಾ ಮನೆ ಒಳಗಡೆ ಹೋಗ್ಬಿಟ್ಟು, ಅತ್ತೆ ಮಾವ ಮಾಧ್ಬವ್ರೆ ಎಲ್ಲ ಬನ್ನಿ ಇಲ್ಲಿ ಅಂತ ಹೇಳಿ ಕರೀತಾಳೆ. ಎಲ್ಲರೂ ಬಂದ್ಬಿಟ್ಟು ಅವ್ರ ಮಾವ ಯಾಕಮ್ಮ ಏನಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾಳೆ, ಮವ್ವ ಅದು ವಲ್ಲಭದು ಬೈಕು ಕಳ್ತನ ಆಗ್ಬಿಟ್ಟಿದ್ಯಂತೆ, ವಲ್ಲಭ ಅಳ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಅದಕ್ಕೆ ಎಲ್ಲಿ ಅಂತ ಹೇಳ್ಬಿಟ್ಟು ಆಚೆ ಕರ್ಕೊಂಬರ್ತಾರೆ. ಆಚೆ ಬಂದ್ಬಿಟ್ಟು ಅವ್ರು ಕೇಳ್ತಾ ಇದ್ದಾರೆ ನಂದವರು, ಗಿರ್ಜಾ ಏನಾಯಿತು ಕೇಳು, ಯಾಕೆ ಅಳ್ತಾ ಇರೋದು ಅಂತ ಕೇಳ್ತಾರೆ. ಅದಕ್ಕೆ ಅವ್ಳು ಗಿರ್ಜಾ ಕೇಳ್ತಾ ಇದ್ದಾಳೆ, ಯಾಕೆ ಮಗನೇ ಏನಾಯಿತು ಅಂತ. ಅದಕ್ಕೆ ವಲ್ಲಭ ಹೇಳ್ತಾ ಇದ್ದಾನೆ, ಅಮ್ಮ ನಾನು ಇಲ್ಲೇ ನಿಲ್ಲಿಸಿದ್ದೆ ಅಮ್ಮ ಗಾಡಿನ ನೈಟು, ಇವಾಗ ಎದ್ದು ನೋಡಿದ್ರೆ ಗಾಡಿನೇ ಇಲ್ಲ ಅಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಅವರಪ್ಪ ಬೈತಾ ಇದ್ದಾರೆ, ನಿನಗೆ ಬೇಜವಾಬ್ದಾರಿತನ, ರಾತ್ರಿ ಕೀ ಲಾಕ್ ಮಾಡಿದ್ದೋ ಮಾಡಿರಲಿಲ್ವೋ ಅಂತಾರೆ. ಅದಕ್ಕೆ ಅವನು, ಇಲ್ಲ ಅಪ್ಪ ನಾನು ಕೀ ಲಾಕ್ ಮಾಡಿಕೊಂಡೇ ಹೋಗಿದ್ದೆ ಅಂತ ಅವನು ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಹಂಗಂದ್ರೆ ನಿನ್ನ ಗಾಡಿ ಮಾತ್ರ ಏನಕ್ಕೆ ಕಿತ್ಕೊಂಡು ಹೋಗ್ತಾರೆ, ನನ್ನ ಗಾಡಿನೂ ಇಲ್ಲೇ ನಿಂತಿಲ್ವಾ, ನಿನಗೆ ಬೇಜವಾಬ್ದಾರಿ ತುಂಬ ಜಾಸ್ತಿ ನಿನಗೆಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗಿರ್ಜವರು, ಅಯ್ಯೋ ಸುಮ್ಮನೆ ಇರೋರಿ ನೀನು, ಈಗಲೇ ಮಗು ನೊಂದ್ಕೊಂಡು ಅಳ್ತಾ ಇದೆ ಗಾಡಿ ಕಳೆದೋಗಿದೆ ಅಂತ, ಅದ್ರಲ್ಲಿ ನೀವು ಬೇರೆ ಬೈತೀರಾ ಅಂತ ಹೇಳ್ತಾರೆ. ಅದಕ್ಕೆ ಅವರಪ್ಪ ಹೇಳ್ತಾ ಇದ್ದಾರೆ, ಹಂಗಲ್ಲ ಗಿರ್ಜಾ, ನಿನಗೆ ಗೊತ್ತಿಲ್ಲ, ಅವನ ಬೇಕು ಅಂತ ಅಂದ ತಕ್ಷಣ ನಾನು ಎಷ್ಟು ಕಷ್ಟಪಟ್ಟು ಕೊಡಿಸಿದ್ದೀನಿ ಗೊತ್ತಾ, ಅದನ್ನು ಅವ್ನು ಉಳಿಸ್ಕೊಬೇಕಲ್ವಾ, ಹಾಗೆ ಹೀಗೆ ಅಂತ ಬೈತಾರೆ. ಅಷ್ಟರಲ್ಲಿ ಮಾಧ್ವ ಅವರು, ಚಿಕ್ಕು ನಿಮ್ಮದು ಗಾಡಿದು ಇನ್ಶೂರೆನ್ಸ್ ಇದೆಯಲ್ವಾ ಬಿಡು ನೋಡೋಣ ಅಂತಾರೆ. ಅದಕ್ಕೆ ಅವ್ನು ಹೇಳ್ತಾ ಇದ್ದಾನೆ, ಇನ್ಶೂರೆನ್ಸು ಇಲ್ಲ ಅಣ್ಣ, ಅದು ಇನ್ಶೂರೆನ್ಸು ಲ್ಯಾಪ್ಸ್ ಆಗೋಯ್ತು, ಈಗ ಸ್ವಲ್ಪ ದಿವಸದಲ್ಲಿ ದುಡ್ಡು ಬಂದಮೇಲೆ ಮಾಡಿಸ್ಕೊಳ್ಳೋಣ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಅದು ಇನ್ಶೂರೆನ್ಸು ಲ್ಯಾಪ್ಸ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಅದನ್ನು ಕೇಳಿಂದ ನಂದವ್ರು ಮತ್ತೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ ಇನ್ಶೂರೆನ್ಸ್ ಇಲ್ಲ ಅಂತ ಎಷ್ಟು ಈಸಿಯಾಗಿ ಹೇಳ್ತಾನೆ ನೋಡು ಗಿರ್ಜಾ, ಮೊಬೈಲ್ ದುಡ್ಡು ಖಾಲಿ ಆದರೆ ರೀಚಾರ್ಜ್ ಮಾಡಿಸ್ಕೊಂಡು 20 ಜನಕ್ಕೆ ಫೋನ್ ಮಾಡೋಕ್ಕಾಗುತ್ತೆ. ಅದೇ ಮನೆಯವರೆಲ್ಲ ಬೇಡ ಅಂತಂದ್ರೂ ನನಗೆ 8,500 ಕೊಡೋಕ್ಕೆ ಬರ್ತಾನೆ ತಿಂಗಳಿಗೆ, ಅದು ಮನೆಯವ್ರ ಮುಂದೆ ಸ್ವಾಭಿಮಾನ ಎಲ್ಲ ಇದೆ. ಇವಾಗ ಸ್ವಾಭಿಮಾನ ಎಲ್ಲೋಯ್ತು ಗಿರ್ಜಾ, ಅದು ಹೆಂಗಾದರೂ ಹೋಗ್ಲಿ, ನನ್ನ ಹತ್ರ ಇನ್ನೊಂದು ಬೈಕ್ ಕೇಳಿಸಿದ್ರೆ ನಾನಂತೂ ಕೊಡ್ಸೋಕೆ ರೆಡಿ ಇಲ್ಲ ಅಂತ ಹೇಳಿ ಅಲ್ಲಿಂದ ನಂದವರು ಮನೆ ಒಳಗಡೆ ಹೋಗ್ಬಿಡ್ತಾರೆ. ಇವರು ಅವ್ನ ಪಕ್ಕ ಬಂದ್ಬಿಟ್ಟು ಅವ್ರು ನಂದವ್ರ ಒಳಗಡೆ ಹೋದ ತಕ್ಷಣ ಅವ್ನ ಪಕ್ಕ ಬಂದು ಸಮಾಧಾನ ಮಾಡ್ತಾ ಇದ್ದಾರೆ ಎಲ್ರು. ಇಲ್ಲಿ ಮತ್ತೆ ಇನ್ನೊಂದು ಕಡೆ ಶ್ರೀಕಂಠ ಅವ್ರ ಮನೆ ಮಾಡಿ ಮೇಲೆ ನಿಂತ್ಕೊಂಡು ನೋಡಿ ನಗ್ತಾ ಇದ್ದಾನೆ. ವಲ್ಲಭ ಹಾರಾಡ್ತಾ ಇದೆಯಲ್ವಾ, ಇವಾಗ ನಿನಗೆ ಸರಿಯಾಗಿ ಮಾಡಿದ್ದೀನಿ ಅಮ್ಮ, ನಾನೇ ಅದನ್ನು ಬೈಕ್ ಕಿಡ್ನ್ಯಾಪ್ ಮಾಡಿಸಿದ್ದು, ಆ ತುಕಾಲಿ ಗಾಡಿ ಇಟ್ಕೊಂಡು ಎಷ್ಟು ಶೋಕಿ ಮಾಡ್ತಾ ಇದ್ದ ಗೊತ್ತಾ ಅವನು, ನನಗೆ ನಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತೀಯಾ ಅಂತ ಹೇಳ್ತಾನೆ. ಸರಿಯಾಗಿ ಮಾಡಿದ್ದೀನಿ, ಇವಾಗ ನರಳಬೇಕು ಅವನು ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡಿದ್ಯಾ ಶ್ರೀಕಂಠು, ನೀನು ಮೊದಲೇ ಹಾರಾಡ್ತಾ ಇದ್ರು ಆ ಮನೆಯವರು, ಇವಾಗ ಅವ್ರು ನೋಡಿ ನನಗೆ ಹೊಟ್ಟೆ ಉರಿತಾಯಿತು, ಈಗ ನನ್ನ ಹೊಟ್ಟೆ ತಣ್ಣಗಾಯಿತು, ಸರಿಯಾಗಿ ಮಾಡಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ಮತ್ತೆ ಶ್ರೀಕಂಠ, ನಾನು ಬರೀ ಶ್ರೀಕಂಠ ಅಲ್ಲ ಅಮ್ಮ, ವಿಷಕಂಠ, ನನ್ನ ವಿಷಯಕ್ಕೆ ಏನಾದರೂ ಬಂದರೆ ಅವ್ರಿಗೆ ಕಂಟಕ ಹೋಗ್ಬಿಡ್ತೀನಿ ನಾನು. ಇಷ್ಟು ದಿನ ವಲ್ಲಭನ ಅಕೌಂಟ್ಗೆ ಕ್ರೆಡಿಟ್ ಮಾಡಿದ್ದೀನಿ, ಇನ್ಮೇಲೆ ಅವಳ ಅಕೌಂಟಿಗೆ ಕೊಡಬೇಕು, ಅವಳು ನನಗೆ ಹೊಡೆದೋಗ್ತಾಳೆ. ಅಷ್ಟೇ ಅಲ್ಲದೆ ಹೇಳ್ತಾಳೆ, ನನ್ನನ್ನೇ ಸಿಗದೆ ಈ ಮನೆಗೆ ತೋರಣ ಕಟ್ತೀನಿ ಅಂತೇಳಿ ಹೇಳ್ತಾಳೆ. ಅವಳನ್ನ ಸುಮ್ಮನೆ ಬಿಡಲ್ಲ ಅಮ್ಮ ನಾನು, ಹಾಗೆಲ್ಲ ಹೇಳಿದ್ಲೇನೋ ಶ್ರೀಕಂಠ, ಅವಳನ್ನ ಸುಮ್ಮನೆ ಬಿಡ್ಬೇಡ ಕಣೋ, ಈಗಲಾದ್ರೂ ಗೊತ್ತಾಯ್ತು ಅವಳಿಗೆ ಎಷ್ಟು ದುರಹಂಕಾರ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಕಂಠ, ನಮ್ಮ ಅವಳನ್ನು ಮಾತ್ರ ಸುಮ್ಮನೆ ಬಿಡಲ್ಲ, ನೆಕ್ಸ್ಟು ಅವಳೇ ಅಂತ ಹೇಳ್ತಾರೆ. ಮನೆಯಲ್ಲಿ ಪ್ರಿಯಾ ರೂಮಲ್ಲಿ ಕೂತಿರ್ತಾಳೆ. ಅಲ್ಲಿಗೆ ಮಾಧ್ವ ಅವ್ರು ಕೂಡ ಹೋಗ್ತಾರೆ. ಆವಾಗ ಪ್ರಿಯಾ ಅನ್ಕೊತಾ ಇದ್ದಾಳೆ, ಪಾಪ ನನ್ನ ಗಂಡ ಈಗಲೇ ನೊಂದಿದ್ದಾರೆ ನಾನು ಎಲ್ಲ ಸ್ಟಾರ್ಟ್ ಆಡಿಸಿದ್ದಕ್ಕೆ, ಇವಾಗ ನೀಟಾಗಿ ಕೂಲಾಗಿ ಮಾತಾಡಿಸ್ಬಿಡೋಣ ಅಂದ್ಬಿಟ್ಟು, ರೀ ಹೋಗ್ಲಿ ಬಿಡ್ರಿ, ಆಗಿದ್ದಾಗೋಯ್ತು, ಅದನ್ನೆಲ್ಲ ಮರ್ತ್ಬಿಟ್ಟು ನೆಮ್ಮದಿಯಾಗಿರ್ರಿ ಅಂತ ಹೇಳ್ತಾಳೆ. ಅದಕ್ಕೆ ಮಾಧ್ವ ಅವ್ರು ಹೇಳ್ತಾ ಇದ್ದಾರೆ, ಏನು ಪ್ರಿಯಾ ಆಗಿದ್ದಾಯಿತು ಬಿಟ್ಟುಬಿಡಿ ಅಂತ ಹೇಳೋಕ್ಕೆ, ನನ್ನ ತಮ್ಮ ಎಷ್ಟು ಕಷ್ಟಪಟ್ಟಿದ್ದಾನೆ ಗೊತ್ತಾ, ಆ ಬೈಕೇ ಅವ್ನ ಜೀವ ಆಗಿತ್ತು ಅಂಥದ್ರಲ್ಲಿ ಈಗ ಬೈಕೇ ಕಳ್ತನ ಆಗಿದೆ, ಅದರಲ್ಲಿ ಇನ್ಶೂರೆನ್ಸ್ ಬೇರೆ ಇಲ್ಲ ಅಂದಿದ್ರೆ ನಾನಾದರೂ ಕಟ್ತಾ ಇದ್ದೆ ಅಟ್ಲೀಸ್ಟು. ಈಗ ಅವನೆಷ್ಟು ನೊಂದ್ಕೊಂಡವನೋ ಏನೋ ತುಂಬಾ ಬೇಜಾರಾಗ್ತಾ ಇದೆ, ಇರು ಒಂದು ನಿಮಿಷ ಅಂತ ಅಲ್ಲಿಂದ ಎದ್ದೊಂಟೋಗ್ತಾರೆ. ಅದನ್ನು ನೋಡಿದಂಥ ಪ್ರಿಯಾ, ಅಯ್ಯೋ ಇವ್ರದ್ದು ಬೇರೆ, ಅವ್ರೇನೋ ನನ್ನ ಬಗ್ಗೆ ಥಿಂಕ್ ಮಾಡ್ತಾವ್ರೆ ಅಂದರೆ ಯಾವಾಗಲೂ ತಮ್ಮದಿರ ಬಗ್ಗೆನೇ ಥಿಂಕ್ ಮಾಡೋದು ಅಂತ ಹೇಳ್ತಾಳೆ. ಮತ್ತಿನ್ನೊಂದು ಕಡೆ ಮೀನಾ ಮತ್ತು ಕೇಶವ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ. ಅವಾಗ ಕೇಶವ ಹೇಳ್ತಾ ಇದ್ದಾನೆ, ಅಲ್ಲ ಕಣೆ ಮೀನಾ, ಇವಾಗ ವಲ್ಲಭ ಅಲ್ಲಿ ಕಷ್ಟದಲ್ಲಿದ್ದಾನೆ, ಅವನ ಜೊತೆ ನಾನು ಇರಬೇಕು, ಅದನ್ನು ಬಿಟ್ಟು ನೀನು ಬಾ ಅಂತ ಹೇಳಿ ನಾನು ಇಲ್ಲಿ ಕರ್ಕೊಂಬಂದಿದ್ರೆ ಅವ್ನ ಮನ್ಸಿಗೆ ಎಷ್ಟು ನೋವಾಗಲ್ವೇ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ ಮೀನಾ, ಹಾಗಲ್ಲ ಕೇಶವ, ನಾನು ಸುಮ್ಮನೆ ಬಂದಿಲ್ಲ, ದೇವ್ರ ಹತ್ರ 2 ವಿಷಯ ಕೇಳ್ಕೊಬೇಕು, ಅದಕ್ಕೆ ಬಂದಿದ್ದೀನಿ. ಒಂದು, ವಲ್ಲಭನ ಬೈಕು ಬೇಗ ಸಿಗಲಿ ಅಂತ, ಇನ್ನೊಂದು ಇವತ್ತು ನಮ್ಮ ಅಪ್ಪನ ಬರ್ತಡೇ, ಅವ್ರ ಹೆಸರಲ್ಲಿ ಆಶೀರ್ವಾದ ಮಾಡಿಸೋಣ ಅಂತ ಅರ್ಚನೆ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಸುಮಾರು ದಿನದಿಂದ ಅನ್ಕೊತಾ ಇದ್ದವ್ರು ಅರ್ಚನೆ ಮಾಡಿಸ್ಬೇಕು ಅಂತ, ಆದರೆ ಇವತ್ತು ಅವ್ರು ಹುಟ್ಟಿದ ಹಬ್ಬ ಇತ್ತಲ್ವ, ಅರ್ಚನೆ ಮಾಡಿಸೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿದಂಥ ಕೇಶವ, ಅಯ್ಯೋ ಮೀನಾ, ಇವತ್ತು ನಿಮ್ಮ ಅಪ್ಪನ ಬರ್ಡೇನ ಮೀನಾ, ನೀನು ಹೇಳೇ ಇಲ್ಲ, ಒಳ್ಳೇದೇ ಆಯಿತು ದೇವಸ್ಥಾನಕ್ಕೆ ಬಂದಿದ್ದು, ನೋಡಿ ಅರ್ಚನೆ ಮಾಡ್ಸೋಣ ಅವ್ರ ಹೆಸರಲ್ಲಿ, ಹಂಗೆ ಒಂದು ಸ್ಟ್ರಾಂಗಾಗಿ ಅಪ್ಲಿಕೇಶನ್
ಕಂಡೀಷನ್ ಹಾಕ್ಬಿಡ್ಬಾರೆ ನನ್ನನ್ನು ಬೇಗ ಒಪ್ಕೊಳ್ಳಿ ಅವರು ಅಂತ ಹೇಳಿ ಅಂದ್ಬಿಟ್ಟು ಹಿಂಗೆ ತಿರುಗ್ತಾರೆ. ಅಷ್ಟರಲ್ಲಿ ಮೀನಾ ತಂದೆ ತಾಯಿ ಇಬ್ಬರು ಕೂಡ ಅವ್ರ ಎದುರಿಗೆ ಬರ್ತಾರೆ. ಅದನ್ನು ನೋಡಿದಂಥ ಮೀನಂಗೆ ತುಂಬಾ ಖುಷಿ ಆಗ್ಬಿಟ್ಟು ಅಮ್ಮ ಅಪ್ಪ ನೀವಿಲ್ಲಿ ನಾನು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ನೀವು ಇಲ್ಲಿ ಬರ್ತೀರಾ ಅಂತ. ನಾನು ನಿಮ್ಮನ್ನು ನೆನೆಸ್ಕೊಳ್ದೇ ಇರೋ ದಿನವೇ ಇಲ್ಲ, ಪ್ರತಿ ದಿವಸನೂ ನಿಮ್ಮನ್ನು ನೆನೆಸ್ಕೊತೀನಿ, ಒಂದೊಂದು ಗುಡ್ ಮಾರ್ನಿಂಗ್ ಮೆಸೇಜ್ ಕೂಡ ಆಗ್ತೀನಿ, ಆದರೆ ನೀವೇನೂ ರಿಪ್ಲೈ ಮಾಡಲ್ಲ. ಇನ್ನೂ ಎಷ್ಟು ದಿವಸ ಅಪ್ಪ ಈ ಕೋಪ ನನ್ನ ಮೇಲೆ, ಇನ್ಮೇಲಾದ್ರೂ ನನ್ನನ್ನು ಒಪ್ಕೊಳ್ಳಿ ಅಪ್ಪ ಪ್ಲೀಸ್ ಅಪ್ಪ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಮೇಲೆ ಅಮ್ಮ ನೀವು ಹಾಸ್ಪಿಟಲ್ಗೆಲ್ಲ ತೋರಿಸ್ತಾ ಇದ್ದೀರಾ ಅಪ್ಪ, ನೀವು ಅದೇ ತೈಲ ಹಚ್ಚುತ್ತಾ ಇದ್ದೀರಾ ತಾನೇ ಮಂಡಿ ನೋವಿಗೆ. ಅಯ್ಯೋ ಅದೆಲ್ಲ ಇರಲಿ, ಮುಖ್ಯವಾದ ವಿಷಯನೇ ಮರ್ತುಬಿಟ್ಟೆ, ಇವತ್ತು ನಿಮ್ಮ ಬರ್ತಡೇ ಅಪ್ಪ ಹ್ಯಾಪಿ ಬರ್ತಡೇ ಅಂತ ಪಕ್ಕಕ್ಕೆ ಹೋಗ್ತಾಳೆ. ಆಗ ಅವ್ರ ಅಪ್ಪನ ಕೋಪ ಬಂದ್ಬಿಟ್ಟು ಮೀನಾ ದೂರ ನಿಂತ್ಕೊ, ನೀನು ಯಾವತ್ತೋ ಸತ್ತೋದೆ ನಮ್ಮ ಪಾಲಿಗೆ ಅಂತ ನಾವು ಅವತ್ತೇ ತಲೆಗೆ ನೀರು ಹುಯ್ಕೊಂಬಂದಿದ್ದೀವಿ, ಮತ್ತೆ ನೀನು ನಿಮ್ಮನ್ನು ನೆನೆಸ್ಕೊಳ್ದೆ ಹೋಗಿರೋ ದಿನ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಅಂದ್ಬಿಟ್ಟು ನಾಟಕ ಆಡ್ಕೊಂಬರ್ತಿದ್ಯಾ. ನೀನು ಯಾವತ್ತು ನಮ್ಮ ಮನೆ ಬಿಟ್ಟೋದು ಅವತ್ತೇ ನಮ್ಮ ಎದೆ ಮೇಲೆ ಬೆಂಕಿ ಹಾಕೋಗ್ಬಿಟ್ಟಿದ್ಯಾ ನೀನು, ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಅವರಪ್ಪ ಹೇಳ್ಬಿಡ್ತಾರೆ. ಅದೆಲ್ಲ ಕೇಳಿದಂಥ ಕೇಶವಂಗೆ ಬೇಜಾರಾಗಿ, ಮಾವ ನೀವು ಆ ಥರ ಎಲ್ಲ ಮಾತಾಡಬೇಡಿ ಮಾವ, ಮೀನಾ ನಿಮ್ಮನ್ನು ತುಂಬ ಇಷ್ಟಪಡ್ತಾಳೆ, ನಿಮ್ಮ ಹೆಸರಲ್ಲಿ ಇವತ್ತು ಅರ್ಶನೆ ಮಾಡಿಸ್ಬೇಕು ಅಂತ ಬಂದ್ಲು, ಇದನ್ನೇ ಎಷ್ಟು ದಿವಸ ಅಂತ ನನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಬೇಜಾರು ಮಾಡ್ಕೋತೀರ ಮಾವ, ನಮ್ಮಿಬ್ಬರನ್ನು ಕ್ಷಮಿಸ್ಬಿಡಿ ಮಾವ, ಇವತ್ತು ಒಳ್ಳೆ ದಿನ ನಿಮ್ಮ ಬರ್ತಡೇ ದಿನ ಅಂತ ಹೇಳ್ತಾನೆ. ಅದನ್ನು ಕೇಳಿದಂಥ ಅವ್ರ ಮಾವ ಮುಚ್ಚೋ ಬಾಯಿ, ನಾನು ಅವಳ ಕೈಲಿ ಅಪ್ಪ ಅಂತ ಅನ್ಸ್ಕೊಳ್ಳೋಕ್ಕೆ ರೆಡಿ ಇಲ್ಲ, ನಿನ್ನ ಕೈಲಿ ಮಾವ ಅಂತ ಅನ್ಸ್ಕೊತೀನ, ಥೂ ಉಮಾ ನಡಿ ಹೋಗೋಣ ಮನೆಗೆ, ಇವತ್ತು ಬರ್ತಡೇ ದಿನ ನೆಮ್ಮದಿಯಾಗಿರೋಣ ಅಂತ ದೇವಸ್ಥಾನಕ್ಕೆ ಬಂದರೆ ಇಲ್ಲೂ ನೆಮ್ಮದಿ ಇಲ್ಲ ಈ ದರಿದ್ರ ಮುಖಗಳು, ನಡಿ ಹೋಗೋಣ ಅಂತ ಹೇಳಿ ಅವರಿಬ್ಬರು ಅಲ್ಲಿಂದ ಹೊರಟೋಗ್ತಾರೆ. ಮೀನಾ ಅಪ್ಪ ಅಪ್ಪ ಅಂತ ಇರ್ತಾಳೆ, ಆದರೂ ಕೂಡ ಅವರು ಹೊರಟೋಗ್ತಾರೆ. ಮತ್ತಿನ್ನೊಂದು ಕಡೆ ವಲ್ಭ ಬೇಜಾರಾಗಿ ನಿಂತಿರ್ತಾನೆ. ಅಲ್ಲಿಗೆ ಅವ್ರ ಅಣ್ಣ ಮಾಧವ ಬಂದ್ಬಿಟ್ಟು, ಚಿಕ್ಕು ನೀನೇನೋ ಬೇಜಾರು ಮಾಡ್ಕೊಬೇಡ, ನಡಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ, ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ನಿನ್ನ ಗಾಡಿನ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆಲ್ಲ ಉಪಯೋಗಿಸ್ಕೊಂಬಿಟ್ರೆ ಅದು ನಿನ್ನ ಮೇಲೆ ಬರುತ್ತೆ, ಡಾಕ್ಯುಮೆಂಟ್ಸ್ ಎಲ್ಲ ಇದೆ ತಾನೇ ಅಂತ ಹೇಳ್ತಾನೆ. ಅದಕ್ಕೆ ಹ್ಞೂ ಅಣ್ಣ ಇದೆ, ಡಾಕ್ಯುಮೆಂಟ್ಸ್ ಏನೋ ಇದೆ, ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋಗೋದು ಅಪ್ಪಂಗೆ ಗೊತ್ತಾಗ್ಬಿಟ್ರೆ ಅಪ್ಪ ಸುಮ್ಮನೆ ಬಿಡ್ತಾರಾ ಅಂತ ಹೇಳ್ತಾನೆ. ಅದಕ್ಕೆ ಮಾಧವ ನೀನೇನು ತಲೆ ಕೆಡಿಸ್ಕೊಂಬೇಡ, ಅದ್ರ ಬಗ್ಗೆ ನಾನು ಮಾತಾಡ್ಕೊತೀನಿ ಅಪ್ಪನ ಹತ್ರ, ನೀನು ಡಾಕ್ಯುಮೆಂಟ್ಸ್ ತೊಗೊಂಬ ಹೋಗು ಅಂತ ಹೇಳಿ ಕಳಿಸ್ತಾನೆ. ಮತ್ತಿನ್ನೊಂದು ಕಡೆ ಇಲ್ಲಿ ಗಿರ್ಜಾ ಸ್ಟೋರ್ ನಂದ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಸುಂದರ ಅವ್ರು ಬಂದ್ಬಿಟ್ಟು, ಅಣ್ಣ ಬಾಬಾ ನೀವೇನೇ ಹೇಳಿ ನೀವು ವಲ್ಲಭಂಗೆ ಬೈದು ಜವಾಬ್ದಾರಿ ಇಲ್ಲದೆ ಹೋಗಿರೋನು ಅಂತ ಬೈದಿದ್ದು ನಂಗೆ ತುಂಬ ಬೇಜಾರಾಯಿತು. ವಲ್ಲಭ ಜವಾಬ್ದಾರಿ ಇಲ್ಲದೆ ಹೋಗಿರೋನಲ್ಲ, ಅವನಿಗೆ ಜವಾಬ್ದಾರಿ ಇದೆ, ಬೆಳಗ್ಗೆ ಕಾಲೇಜ್ಗೆ ಹೋಗಿ ಸಂಜೆ ಫುಡ್ ಡೆಲಿವರಿ ಮಾಡಿ ನಿಮ್ಮ ಹತ್ರ ತಿಂಗಳು ಕಮಿಟ್ಮೆಂಟ್ ಇಟ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅದು ಅಲ್ಲದೆ ಅವನಿಗೆ ವಯಸ್ಸಿಗೆ ಮೀರಿರೋ ಜವಾಬ್ದಾರಿ ಇದೆ, ನೀವು ಹೇಳಿದ್ದು ಸ್ವಲ್ಪನೂ ಸರಿ ಇಲ್ಲ. ಇವಾಗ ಅವನಿಗೆ ತುಂಬ ಕಷ್ಟ ಆಗುತ್ತೆ, ಕಾಲೇಜ್ಗೆ ಹೋಗಬೇಕು, ಫುಡ್ ಡೆಲಿವರಿ ಮಾಡಬೇಕು, ಅವನ ಹತ್ರ ಗಾಡಿನೂ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ನೀವೇ ಸ್ವಲ್ಪ ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳ್ತಾನೆ. ಅದನ್ನು ಕೇಳಿದಂಥ ನಂದವರು ನಾನೇನೋ ಸಹಾಯ ಮಾಡಲಿ, ನಾನು ಸಹಾಯ ಮಾಡೋಕ್ಕೆ ಅಂತಲೇ ಅವ್ನು ಇಷ್ಟಪಟ್ಟ ಅಂತ ಒಂದು ಬೈಕ್ನ ಕೊಡಿಸ್ದೆ, ಆ ಬೈಕ್ನ ಅವನು ಉಳಿಸ್ಕೊಬೇಕಾಗಿತ್ತು, ಉಳಿಸ್ಕೊಂಡೇ ಹೋಗಿರೋದು ಅವ್ನು ತಪ್ಪು ಅಂತ ಹೇಳ್ತಾರೆ. ಅದಕ್ಕೆ ಸುಂದರ ಅವ್ರು ಹೇಳ್ತಾ ಇದ್ದಾರೆ, ಅವ್ನು ಉಳಿಸ್ಕೊಂಡೇ ಇದ್ದ ಅಣ್ಣ, ಪಾಪ ಅವ್ನಿಗಾಗದೆ ಹೋಗಿರೋರು ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ ಬೈಕ್ನ ಅಂತ ಹೇಳ್ತಾರೆ. ಆಗ ನಂದವರು ನೋಡು ನೀನೇ ಹೇಳ್ದೆ ನೋಡು ಆಗದೆ ಇರೋರು ಅಂತ, ಆಗದೆ ಹೋಗಿರೋರು ಹೇಗೆ ಉಟ್ಕೊತಾರೆ, ಇವ್ನು ಯಾರೋಗೋ ಸಹಾಯ ಮಾಡೋಕ್ಕೆ ಹೋಗಿರ್ತಾನೆ, ಸಹಾಯ ಮಾಡೋಕ್ಕೆ ಹೋಗಿ ಇನ್ನೊವ್ರ ಜೊತೆ ಜಗಳ ಮಾಡ್ಕೊಂಡಿರ್ತಾನೆ, ಅವರೇ ಬಂದು ಇವಾಗ ಎತ್ಕೊಂಡು ಹೋಗಿರ್ತಾರೆ ಬೈಕು, ಅದೆಲ್ಲ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಆಗ ಸುಂದರ ಅವ್ರು ಹೇಳ್ತಾರೆ, ಇಲ್ಲ ಬಾವ ನೀವು ಪಾಪ ಅವನಿಗೆ ದೊಡ್ಡ ಮನಸ್ಸು ಮಾಡಿ ಕೊಡಿಸಿದ್ರೆ ಅವ್ನು ಮತ್ತೆ ದುಡಿತಾನೆ, ಅವನು ಕಷ್ಟ ಆಗುತ್ತೆ, ಕಾಲೇಜು ಫುಡ್ ಡೆಲಿವರಿ ಕಮಿಟ್ಮೆಂಟು ಎಲ್ಲ ಅಂತ ಹೇಳ್ತಾರೆ. ಆಗ ನಂದವ್ರು ಚಾನ್ಸೇ ಇಲ್ಲ ಕಣೋ, ನಾನು ಇನ್ನೊಂದ್ಸಲಿ ಜೀವನದಲ್ಲಿ ಅವ್ನಿಗೆ ಬೈಕೇ ಕೊಡ್ಸಲ್ಲ, ಏನಾದರೂ ಆಗಲಿ ನೀನು ನನ್ನ ಹತ್ರ ಏನು ಹೇಳಕ್ಕೆ ಬರಬಾರ್ದು, ಉಸಾಬ್ರಿ ಎಲ್ಲ ಹೋಗ್ತಾ ಇರಂತ ಹೇಳ್ಬಿಟ್ಟು ನಂದ ಅಲ್ಲಿಂದ ಹೊಂಟೋಗ್ತಾರೆ. ಇಲ್ಲಿ ಸುಂದರ ಅವರು ನೋಡೋಣ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹನುಮಂತಣ್ಣಂಗೆ ಹೇಳ್ತಾ ಇದ್ದಾರೆ. ಹನುಮಂತಣ್ಣ ಹೇಳ್ತಾ ಇದ್ದಾರೆ, ಅವನು ಹಂಗೆ ಬಿಡು ನಮ್ಮ ನಂದ, ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ಅವ್ನ ಕಳ್ಳೆ ಚುರ್ಕಂದ್ಮೇಲೆ ಅವನೇ ಎಲ್ಲ ಸರ್ ಹೋಗ್ತಾನೆ ಬಿಡು ಅಂತ ಹೇಳ್ತಾರೆ. ಮತ್ತಿನ್ನೊಂದು ಕಡೆ ಪ್ರಿಯಾ, ಈ ಮಾಧವ ಏನು ಇವನು ನನ್ನ ಮಾತಾಡಿಲ್ಲ ಅಂದರೂ ಅವನು ಬೇಜಾರೇ ಮಾಡ್ಕೊಳ್ಳಲ್ಲ, ಇವ್ನಿಗೆ ಹಿಂಗೆ ಬಿಟ್ಟರೆ ಸುಮ್ಮನೆ ಇರಲ್ಲ, ಇವನಿಗೆ ಬುದ್ಧಿ ಕಲಿಸ್ಲೇಬೇಕು. ಇವತ್ತು ನಾನು ಅವ್ರ ಆಫೀಸ್ಗೆ ಕ್ಯಾರಿಯರ್ನೇ ತೊಗೊಂಡು ಹೋಗೋಬಾರ್ದು, ಲಂಚ್ ತೊಗೊಂಡೋಗಿಲ್ಲ ಅಂತಂದರೆ ಅವನೇ ಸರಿ ಫೋನ್ ಮಾಡ್ತಾನೆ, ಇಲ್ಲ ಫೋನ್ ಮಾಡಿಬಿಟ್ರೆ ಸ್ವಿಚ್ ಆಫ್ ಮಾಡಿಬಿಡೋಣ ಅಂತ ಹೇಳಿ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಕಿಚನ್ಗೆ ಬರ್ತಾಳೆ. ಅಲ್ಲಿ ಕಿಚನ್ ಹತ್ರ ಗಿರ್ಜಾ ಅಡುಗೆ ಮಾಡ್ತಾ ಇರ್ತಾರೆ. ಒಂದು 10 ನಿಮಿಷ ಪ್ರಿಯಾ ಆಗೋಗ್ಬಿಡುತ್ತೆ, ಸಾಂಬಾರಿಗೆಲ್ಲ ಹಿಕ್ಕಿದ್ದೀನಿ, ಇನ್ನೊಂದು 10 ನಿಮಿಷಕ್ಕೆ ಕ್ಯಾರಿಯರ್ ರೆಡಿ ಮಾಡ್ಕೊಡ್ತೀನಿ, ನೀನು ತೊಗೊಂಡೋಗಿವಂತೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಿಯಾ, ಇಲ್ಲ ಅತ್ತೆ ಬೇಡ ನಾನು ಇವತ್ತು ಹೋಗಲ್ಲ ಕ್ಯಾರಿಯರ್ ತಗೊಂಡು ಅಂತ ಹೇಳ್ತಾಳೆ. ಆದರೂ ಕೂಡ ಗಿರ್ಜಾ ಹೌದಾ ಸರಿ ಅಂತ ಹೇಳ್ಬಿಟ್ಟು ಅವಳು ಪಾಡ್ಗಳು ತರಕಾರಿ ಕಟ್ ಮಾಡ್ತಾ ಇರ್ತಾಳೆ. ಆಗ ಪ್ರಿಯಾ, ಅತ್ತೆ ನಾನು ಇವತ್ತು ಹೋಗಲ್ಲ ಕ್ಯಾರಿಯರ್ ತಗೊಂಡು ಮಾಧವ ಅವ್ರಿಗೆ ಅಂತಂದ್ರೆ ನೀವು ಸುಮ್ಮನೆ ಇದ್ದೀರಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿತ್ತಮ್ಮ ನೀನು ಡೇ 1 ಹೇಳಿದಾಗಲೇ ಪ್ರತಿದಿನ ನಾನು ಕ್ಯಾರಿಯರ್ ತೊಗೊಂಡೋಗಿ ಕೊಡ್ತೀನಿ, ಅವ್ರ ಆಫೀಸ್ ಹತ್ರ ಆಟೋ ಇಟ್ಕೊಂಡು ಅಲ್ಲಿ ಇಳಿದು ಅಲ್ಲಿ ಕೊಟ್ಟು ಬರ್ತೀನಿ ಅಂದರೆ ತುಂಬ ಕಷ್ಟ, ಅಂಥದ್ರಲ್ಲಿ ನೀನು ಇವತ್ತು ಮೈಗೆ ಹುಷಾರು ಬೇರೆ ಇಲ್ಲ ಅಂತಾರಲ್ಲ, ನಾನು ಕ್ಯಾರಿಯರ್ ತೊಗೊಂಡೋಗಲ್ಲ ಅಂದರೆ ನಾನು ಕೇಳೋಕ್ಕಾಗುತ್ತೇನೆ, ನೀನು ಹೋಗಿ ಆರಾಮಾಗಿ ರೆಸ್ಟ್ ಮಾಡೋಗು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ.
ಮತ್ತಿಲ್ಲಿ ಮಾಧ್ವ ಏನು ಇಷ್ಟೊತ್ತಾದರೂ ಪ್ರಿಯಾ ಊಟ ತೊಗೊಂಬಂದಿಲ್ವಲ್ಲ, ಅದರಲ್ಲೂ ಇವಳು ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಅವರಮ್ಮ ಗಿರ್ಜಾಗೆ ಕಾಲ್ ಮಾಡಿ, ಅಮ್ಮ ಪ್ರಿಯಾ ಹೋಟ್ಲ ಅಲ್ಲಿಂದ ಊಟ ತೊಗೊಂಡು ಅಂತ ಹೇಳ್ತಾರೆ. ಅದಕ್ಕೆ ಅವರಮ್ಮ ಇಲ್ಲ ಕಣೋ ಇವತ್ತು ಅವಳು ಊಟ ತೊಗೊಂಬರಲ್ಲ ಅಂತ ಹೇಳಿದ್ಲು, ಅವಳಿಗೇನೋ ಮೈ ಹುಷಾರಿರಲಿಲ್ಲ ಅಲ್ಲ 2 ದಿನದಿಂದ, ಅದಕ್ಕೆ ಅವಳು ಸುಸ್ತಾಗಿದ್ದಾಳೆ ಇವತ್ತು ಆಗಲ್ಲ ಅಂತ ಹೇಳಿದ್ಲು ಅಂತ ಹೇಳ್ತಾರೆ. ಅದಕ್ಕೆ ಮಾಧ್ವ ಅವರು ಮತ್ತು ಆ ವಿಷಯ ಅಟ್ಲೀಸ್ಟ್ ನನಗಾದರೂ ಅವಳು ಹೇಳಬೇಕಲ್ವ, ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗಿರ್ಜಾ ಅವರು ಆ ವಿಷಯ ನನ್ನನ್ನು ಕೇಳಿದ್ರಾಗುತ್ತೇನೋ, ನೀನು ನಿನ್ನ ಹೆಂಡತಿ ಹತ್ರ ಮಾತಾಡ್ಕೊಬೇಕು ಅಂತ ಹೇಳ್ತಾರೆ. ಆಗ ಮಾಧವ ಇಲ್ಲ ಅಮ್ಮ ನಾನು ಅವಳಿಗೆ ಫೋನ್ ಮಾಡಿದ್ದೆ, ಅವಳು ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ಅದಕ್ಕೆ ಅವಳು ಅಂದರೆ ಸಂಜೆ ಬಂದು ಮಾತಾಡ್ಕೊಳ್ಳಿವಂತೆ ಪ್ರಿಯಾ ಹತ್ರ, ಅದು ಹೆಂಗಾದರೂ ಹೋಗಲಿ ಊಟ ಗೀಟ ಮಿಸ್ ಮಾಡ್ಬಿಟ್ಟು ಅಲ್ಲೇ ಎಲ್ಲಾದರೂ ಕ್ಯಾಂಟೀನಲ್ಲಿ ತಿನ್ಕೋ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಮತ್ತಿನ್ನೊಂದು ಕಡೆ ವಲ್ಲಭ ಬೆಡ್ ಮೇಲೆ ಕುತ್ಕೊಂಡು ಅಳ್ತಾ ಇದ್ದಾನೆ ಗಾಡಿ ನೆನೆಸ್ಕೊಂಡು. ಅಯ್ಯೋ ನೀನು ಇಲ್ಲದೆ ನಾನು ಹೇಗಿರಲಿ ಡಾರ್ಲಿಂಗ್, ನೀನು ಇಲ್ಲದೆ ನನ್ನ ಜೀವನನೇ ಖಾಲಿ ಅಂತ ಅನ್ನಿಸ್ತಾ ಇದೆ. ನಿನ್ನಿಂದ ನಾನು ಹೆಂಗೋ ಜೀವನ ಮಾಡ್ತಾ ಇದ್ದೆ, ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ, ಅಪ್ಪನಿಗೆ ಸ್ವಲ್ಪ ಕಮಿಟ್ಮೆಂಟ್ ದುಡ್ಡು ಕೊಡ್ತಾ ಇದ್ದೆ, ನನ್ನ ಕರಿಬೇಕಿಗೆ ಪಾಕೆಟ್ ಮನಿ ಕೊಡ್ತಾ ಇದ್ದೆ, ಈಗ ನೀನು ಇಲ್ಲದೆ ನಾನು ಹೇಗೆ ಬದುಕಲಿ. ಮತ್ತಿಲ್ಲಿ ನೀನು ಕಿಚನ್ ಹತ್ರ ಬಂದು ಅತ್ತೆ ಎಲ್ರದ್ದು ಊಟ ಆಯ್ತಲ್ವಾ, ಪ್ರಿಯಾಕ ಯಾಕೋ ಊಟ ಬೇಡ ನಾನು ಅಂಟಿನ ಮಲಗ್ತೀನಿ ಅಂತ ಅವರು ಅಂದರು. ಇನ್ನು ನಾನು ನೀನು ಅಮ್ಮು 3 ಜನ ತಡೀರಿ ಅಮ್ಮನ ಕರೆದು ಬರ್ತೀನಿ ಅಂತ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಗಿರ್ಜಾ ಅವರು ಅಯ್ಯೋ ವಲ್ಲಭನೂ ಊಟ ಮಾಡಿಲ್ಲ ಕಣೆ ಮೀನಾ, ನಾನು ಅವ್ನು ಊಟಕ್ಕೆ ಬರೋದು ನಿಮ್ಮ ಅಪ್ಪನ ಹತ್ರ ಏನೋ ನಿಮ್ಮ ಅಪ್ಪ ಅವ್ನು ಮಾತನ್ನೋದು ಮತ್ತೆ ಅದು ಬೇಜಾರು ಮಾಡ್ಕೊಳ್ಳೋದು ಮನಸ್ಸಿಗೆ, ಪಾಪ ಕಣೆ ವಲ್ಲಭ ಅವ್ನು ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಯಾಕೋ ಅವನ ಜೊತೆ ಈ ನಡುವೆ ಅವ್ನ ಹಣೆ ಬರನೇ ಸರಿ ಇಲ್ಲ, ಅಯ್ಯೋ ಹೇಗಾದರೂ ಮಾಡಿ ಅವ್ನಿಗೆ ಊಟ ಮಾಡೋ ಥರ ಮಾಡಬೇಕು ಕಣೆ ಮೀನಾ ಅಂತ ಹೇಳ್ತಾರೆ. ಆಗ ಮೀನಾ ಸರಿ ಅತ್ತೆ ಮಾಡೋಣ, ಅವ್ನ ಗಾಡಿನೂ ಸಿಗುತ್ತೆ ಎಲ್ಲ ಸಿಗುತ್ತೆ ಅಂತ ತಲೆ ಕೆಡ್ಸ್ಕೊಬೇಡಿ ಅನ್ನಂತ ಇರ್ತಾಳೆ. ಅಷ್ಟರಲ್ಲಿ ಗಿರ್ಜಾ ಇಲ್ಲ ಒಂದು ಕೆಲಸ ಮಾಡೋಣ ಅಮ್ಮನ ಕರೆದು ರೂಮ್ಗೆ ಊಟ ಕಳಿಸ್ಬಿಟ್ರೆ ಅಂತ ಇರ್ತಾಳೆ. ಅಷ್ಟರಲ್ಲಿ ಅಮ್ಮನೇ ಬಂದು ತಟ್ಟೆ ತೊಗೊಂಡು ಊಟ ಹಾಕ್ಕೊಂಡು ಅವನಿಗೆ ಊಟ ತೊಗೊಂಡು ಹೋಗ್ತಾಳೆ. ಅದನ್ನು ನೋಡಿದಂಥ ಗಿರ್ಜಂಗೆ ಮತ್ತು ಮೀನಿಗೆ ತುಂಬ ಖುಷಿ ಆಗುತ್ತೆ, ಎಷ್ಟು ಪ್ರೀತಿ ಇದೆ ಗಂಡ ಹೆಂಡತಿ ಮಧ್ಯೆ ಅಂತ. ಇದಿಷ್ಟು ಬಂದು ಬುಧವಾರ ಸಂಚಿಕೆಯ ನಂದ ಗೋಕುಲ ಎಪಿಸೋಡ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್.